ಸೊ ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸೊ ಅರ್ಲಿ ಇನ್ ದ ಮಾರ್ನಿಂಗ್. ಈ ಕತೆ ಸರ್ ನಾನು ಈ ಕತೆ ಫಸ್ಟ್ ಆಫ್ ಆಲ್ ಐ ಲೈಕ್ ಟು ಥ್ಯಾಂಕ್ ಗುರು ಪ್ರಸಾದ್ ಕಾಕಿನಾಡೆ, ಈ ಥರ ಗುರುವರು ಇಲ್ಲಿ. ಅವ್ರು ನನಗೆ 3 ಕತೆ ಕೊಟ್ಟರು ಸರ್. ಆ್ಯಕ್ಚುಲಿ ಈ ಆರ್ಗನೈಸ್ ಮಾಡೋ ಇವೆಂಟಲ್ಲಿ ನಾನು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಇತ್ತು ಮನಸ್ಸಲ್ಲಿ, ಬಟ್ ಅವಕಾಶ ಸಿಗಲ್ವಾ, ಟೈಮ್ ಸಿಗಲ್ವಾ ಅಂತ ತುಂಬ ಗೊಂದಲ ಆಗಿದೆ. ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಇದರ ಮಧ್ಯೆ ಇದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡಿ 3 ವಾರ ಫಿಲ್ಮಿಂಗು, ಯಾಕಂದರೆ ಎಲ್ಲ ವೀಕೆಂಡ್ಸಲ್ಲಿ ಮಾಡಬೇಕು. ಸೊ ಅದಕ್ಕೆಲ್ಲ ಟೈಮ್ ಸಿಗುತ್ತಾ ಅಂತ ಯೋಚನೆ ಮಾಡಿ ಬೇಡ ಅಂತ ಡಿಸೈಡ್ ಮಾಡಿ ಬಿಟ್ಬಿಟ್ಟಿದೆ. ಆಮೇಲೆ ಕೊನೆಗೆ ಗುರು ಅವರು ನಿತೀಶ್ ಶ್ರೀಧರ್ ಅವರು ಗುರುಪ್ರಸಾದ್ ಕಾಗಿನೆಲೆ ಅವರ ಹತ್ರ ನೀವು ಕೇಳಿ ನೋಡಿ, ಕಥೆಗಳಿರಬಹುದು, ಅವರ ಹತ್ರ ಕೊಡ್ಬೋದು ಅಂತ. ಅವರು ನನಗೆ 3 ಕತೆ ಕಳಿಸಿದ್ರು. ಆ 3 ಕಥೆನಲ್ಲಿ ಈ ಕತೆ ನನಗೆ ಇಷ್ಟ ಆಯಿತು, ಯಾಕೆಂದರೆ ಪಾಸಿಬಿಲಿಟಿ ಆಫ್ ಮೇಕಿಂಗ್. ಯಾಕೆಂದರೆ ಈ ಕಥೆನ ಒಂದು ಇಂಡಿಯನ್ ಕಾಂಟೆಕ್ಸ್ನಲ್ಲಿ ಬರೆದಿದ್ರು ತ್ರಿವೇಣಿ ಅವರು. ಈ ಕಥೆನ ಅಮೆರಿಕನ್ ಕಾಂಟೆಕ್ಸ್ನಲ್ಲಿ ಹೆಂಗೆ ಚೇಂಜ್ ಮಾಡ್ಕೊಂಡು ಮಾಡೋದು ಅಂತ ತುಂಬಾ ಚೇಂಜಸ್ ಮಾಡಬೇಕಾಗಿತ್ತು. ಮಾಡೋಕ್ಕಾಗತ್ತಾ ಇಲ್ವೋ ಅದು ಗೊತ್ತಿರಲಿಲ್ಲ. ಕೊನೆವರೆಗೂ ಮೊನ್ನೆ ಸುನಿಲ್ ಹೇಳಿದಂಗೆ 2 ದಿನ ಮುಂಚೆನೇ ಸುನಿಲ್ಗೆ ಫೋನ್ ಮಾಡಿ ನಾನು ಗುರು ನೀವು ಈ ಸೀನ್ ಮಾಡ್ತಾ ಇದೆ, ಈ ರೋಲ್ ಮಾಡ್ತಾ ಇದೆ ಅಂತ ಹೇಳಬೇಕಾದ ಪರಿಸ್ಥಿತಿ ಬಂತು. ಸೊ ಪಾಸಿಬಿಲಿಟಿ ಆ್ಯಂಡ್ ದ ಕೈಂಡ್ ಆಫ್ ಹ್ಯೂಮರ್ ದಟ್ ಐ ಕ್ಯಾನ್ ಬ್ರಿಂಗ್ ಇನ್ ಟು ದಿಸ್ ಅಂತ ಅನ್ನಿಸ್ತು. ಅದಕ್ಕೆ ಈ ಕಥೆ ಅನಿಸ್ತು. ವೈಯಕ್ತಿಕವಾಗಿ ನಿಮ್ಗೆ ಇಷ್ಟ ಆಯಿತು ಅಥವಾ ಸಾಮಾಜಿಕವಾಗಿ ಒಂದು ಸಂದೇಶ? ಸರ್, ಇದರಲ್ಲಿ ಸಂದೇಶ ನನ್ನ ಪ್ರಕಾರ ಅದೇ ಆಚೆ ಹೋದ್ರೆ ಎದ್ದು ಒಳ್ಳೆ ಬಿಟ್ಕೊಳ್ಳೋ ಅಂತ ಹೇಳ್ತಾರೆ, ಅದು ಸಂದೇಶ. I like to make comedy, and among the 3 this was more comical for me, and the way how I had thought through ಎಷ್ಟು ಚೇಂಜಸ್ ಮಾಡಿಬಿಟ್ಟಿದ್ದೀನಿ. ಪಾಪ ಅವರು ಬೈಕೋತಾ ಇರ್ಬೋದೇನೋ ಗೊತ್ತಿಲ್ಲ, ನಾನು ಬರ್ದಿದ್ದೊಂದು ಅದರಲ್ಲಿ ಇಷ್ಟೊಂದು ಚೇಂಜ್ ಮಾಡಿದಾನಲ್ಲ ಅಂತ. ಬಟ್ ಎಲ್ಲ ಪರ್ಮಿಷನ್ ತಗೊಂಡೆ ಮಾಡಿದ್ದೀನಿ. ಬಟ್ ಕಾಮಿಡಿ ಇರುತ್ತೆ ಅಂತ ನನಗೆ ಗೊತ್ತಿರೋದು, ಅದಕ್ಕೋಸ್ಕರ ವೈಯಕ್ತಿಕವಾಗಿ ಇದನ್ನು ನಾನು ಸೆಲೆಕ್ಟ್ ಈ ಹಿಂದೆ ಹೇಳಿದಂಗೆ ತ್ರಿವೇಣಿ ಅವರ ಕಥೆನಲ್ಲಿ ಆ್ಯಕ್ಚುಲಿ ಇರೋದು 2 ಕ್ಯಾರೆಕ್ಟರ್ಸ್. ಅದರಲ್ಲಿ 3ನೇ ಕ್ಯಾರೆಕ್ಟರ್ ಬರೋದೇ ಇಲ್ಲ. ಅವ್ರ ಕತೆ 30 ನಿಮಿಷದ ಕಥೆನಲ್ಲಿ 2 ಕ್ಯಾರೆಕ್ಟರ್, ರಾಜೀವ, ಬಿಂದು. ಅದು ಬಿಟ್ಟರೆ ಬರೋದು 2 ಪೊಲೀಸ್ ಕಾನ್ಸ್ಟೇಬಲ್ಸ್. ನಾನು ಅಮೆರಿಕನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲಿ ಕರ್ಕೊಂಡ್ಬರ್ತೀನಿ. ಆ್ಯಂಡ್ ಅದು ಆ ಪೊಲೀಸ್ ಕಾನ್ಸ್ಟೇಬಲ್ ಅವ್ರುಗಳು ಆಡೋ ಮಾತು ಅಮೆರಿಕನಲ್ಲಿ ನಮ್ಮ ಪೊಲೀಸರು ಆ ಮಾತೆಲ್ಲ ಆಡಲ್ಲ. ಯಾಕೆಂದ್ರೆ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಬರ್ದಿದ್ದು ಹಾಗೆ ಅಂತೆಲ್ಲ ಬರ್ದಿದ್ದು. ಸೊ ಆ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರನ ತರಕ್ಕಾಗಲ್ಲ ಅಂತ ನಾನು ಅವ್ರಿಗೆ ಹೇಳಿಬಿಟ್ಟೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಹಂಗೂ ಯೋಚನೆ ಮಾಡಿದ್ವಿ, ಅವ್ರು ಇಂಡಿಯಾಲಿದ್ರು. ಅವರ ನಿಮ್ಮ ಕೈಲೇ ಕಾಸ್ಟ್ಯೂಮ್ ತರಕ್ಕಾಗತ್ತಾ, ಪರ್ಚೇಸ್ ಮಾಡ್ಕೊಂಡು ಬರೋಕ್ಕಾಗತ್ತಾ ಅಂತ ಆ ರೀತಿನಲ್ಲೂ ಯೋಚನೆ ಮಾಡಿದ್ದೆ. ಬಟ್ ಅದು ಅವರು ಅಲ್ಲಿ ಸಿಗಾಕೊಂಡ್ಬಿಟ್ರು, ನಮ್ಮ ಕೈಲಿ ಅದು ಮಾಡೋಕ್ಕಾಗಲಿಲ್ಲ. ರಾಜೀವ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ, ಇಟ್ ವಾಸ್ ಅ ವೆರಿ ಯಂಗ್ ಅನ್ಮ್ಯಾರಿಡ್ ಬ್ಯಾಚುಲರ್ಸ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ನಾನು ಫಸ್ಟ್ ಒಬ್ಬರನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೆ, ಆ ಕ್ಯಾರೆಕ್ಟರ್ ಮಾಡ್ಬೋದು ಅಂತ. He looks unmarried, he is married. He looks unmarried, but he is very young. But unfortunately, ಆ ಪರ್ಸನ್ನ ಇವ್ರು ತಗೊಂಡ್ರು. ಅಮೋಘ್ ವಾಸ್ ಇನ್ ಮೈ ಮೈಂಡ್, ಇವ್ರು ತಗೊಂಡ್ರು. ಆಮೇಲೆ ಏನು ಮಾಡಿದೆ, ಸರಿ ಅದೇ ರೀತಿ ಒಂದು ಬ್ಯಾಚುಲರ್ ಟೈಪ್ ಯಾರು ಸಿಗ್ತಾರ ಅಂತ ನೋಡಿ ನಾನು ನಿತೀಶ್ ಅವ್ರನ್ನ ಅಪ್ರೋಚ್ ಮಾಡಿದೆ. ನಿತೀಶ್ ಅವರು ಇಸ್ ಲಿಟಲ್ ಶಾರ್ಟ್, ನನ್ನ ಬಿಂದು ಇಸ್ ಟಾಲ್. ಸೊ ಅದೊಂಥರ ಕಾಂಟ್ರಾಸ್ಟ್ ಕೊಟ್ಟು ಮಾಡೋಣ ಅಂತ ಯೋಚನೆ ಮಾಡಿದೆ. ನಿತೀಶ್ ಅವರು ಫಸ್ಟ್ ಎಸ್ ಅಂದರು, ಆಮೇಲೆ ಅವರ ವೈಫ್ ಪ್ರೆಗ್ನೆನ್ಸಿ ಅದರಲ್ಲಿ ಮಿಕ್ಸ್ ಆಗಿ ಅವರು ಸ್ವಲ್ಪ ಬ್ಯುಸಿ ಆಗಿಬಿಟ್ರು. ಸೊ ಈ ಕುಡ್ ನಾಟ್, ಅವರು ಕೈ ಬಿಟ್ಟರು. ಕೊನೆಗೆ ಇನ್ನೊಬ್ಬನ ಹೇಳಿದೆ, ಅವನು ಇನ್ನೂ ಶಾರ್ಟ್ ಇರ್ತಾನೆ ಹುಡುಗ. ಅವನು ಸಾರ್ ನನ್ನ ಬಿಟ್ಬಿಡಿ ಸಾರ್, ನಾನು ಮಾಡಲ್ಲ ಸರ್ ಇದು ಅಂತ. ಅವ್ನ ಕತೆ ಕೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅವನು ಸರ್ ಆಗಲ್ಲ ಸರ್, ನನ್ನ ಕೈಲಿ ಆಗಲ್ಲ ಸರ್, ಬಿಟ್ಬಿಡಿ ಸರ್ ಅಂತ. ಕೊನೆ ಮೂಮೆಂಟ್ವರೆಗೂ ಯಾರಿಗೆ ಕ್ಯಾರೆಕ್ಟರ್ ಮಾಡೋದು ಅಂತ ಡಿಸೈಡ್ ಆಗಿರಲಿಲ್ಲ. ಸರಿ, ನಾನೇನಂದೆ ತ್ರಿವೇಣಿಗೆ ಫೋನ್ ಮಾಡಿ, ಯಾರು ಮಾಡೋಕ್ಕಾಗ್ತಾ ಇಲ್ಲ, ಇದನ್ನು ನಾನು ಒಬ್ಬ ಅಡಲ್ಟ್ ಸಿಂಗಲ್ ಪೇರೆಂಟ್ ಕ್ಯಾರೆಕ್ಟರ್ ಮಾಡ್ತೀನಿ. ಸಿಂಗಲ್ ಪೇರೆಂಟ್ ಮಾಡಿ ಅವ್ರ ಒಂದು ಮಗನ್ನ ಕರ್ಕೊಂಡ್ಬರ್ತೀನಿ. ಯಾಕೆಂದ್ರೆ ನನ್ನ ಹತ್ರ ಇರೋದು ನನ್ನ ರಿಸೋರ್ಸಸ್, ನನ್ನ ಮನೇಲಿ ಬಿದ್ದಿರೋಂಥ ರಿಸೋರ್ಸಸ್. ಸೊ ಐ ಕ್ಯಾನ್ ಯೂಸ್ ದೇಮ್ ಆರ್ ಮೈ ಡಾಟರ್ ಹ್ಯಾಸ್ ಆಲ್ರೆಡಿ ಡನ್ ಪಿಜ್ಜಾ. ಸೊ ಇವನಿಗೆ ಆ ಆಪರ್ಚುನಿಟಿ ಕೊಡೋಣ ಅಂತ ಅವನಿಗೆ ಹೇಳಿದಾಗ ಅವನು ಫಸ್ಟು ಮುಖ ನೋಡ್ದ. ನಿಜವಾಗ್ಲೂ ನಾನು ಇದು ಮಾಡಬೇಕಾ ಅಂತ ಕೇಳಿ, ಬೇರೆ ದಾರಿ ಇಲ್ಲ ಕಣೋ, ಸರಿ ಅಂತ ಅವನು ಬಂದ ಸೀನ್ ನೋಡಿ. ಸೊ
young unmarried boy became a single parent as an adult with a son. ಸೊ ಅವರಿಬ್ಬರು ಕಾನ್ವರ್ಸೇಷನ್ನಲ್ಲಿ ಇದನ್ನ ತರೋಣ ಅಂತ ಅನ್ಕೊಂಡೆ. ಅವನು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಮಕ್ಕಳು ಗೊತ್ತಲ್ಲ ನಿಮಗೆ, ಎಸ್ ಅಂತಾರೆ ನೋ ಅಂತಾರೆ, ಎಸ್ ಅಂತಾರೆ ನೋ ಅಂತಾರೆ. ಸರಿ, ಇನ್ನೊಂದು ಥಾಟ್ ಬಂತು, ರಾಜೀವನ ಹತ್ರ ಮಾತಾಡಿದ್ರೆ ಹೆಂಗಿರುತ್ತೆ, ರಾಜೀವ ಟೇಬಲ್ ಈ ಕಡೆ, ರಾಜೀವ ಟೇಬಲ್ ಆ ಕಡೆ. ಸೊ ಅವನ ಮನಸ್ಸಾಕ್ಷಿನೇ ಬೇಡ ಕಣೋ, ಬಿಟ್ಬಿಡೋ, ಅದು ತೊಗೊಂಡು ಬ್ಯಾಗಲ್ಲಿ ಇಟ್ಬಿಡೋ, ಆ ರೀತಿಯಾದ ಯೋಚನೆ ಬಂತು, ಆ ರೀತಿ ಮಾಡೋಣ ಅಂತ. ಅದನ್ನು ನಾನು ಕ್ಯಾಮ್ರಾಮನಿಗೆ ಹೇಳಿದಾಗ ಅವನು ಮಾಡ್ಬೋದು, ಸ್ವಲ್ಪ ಕಷ್ಟ ಇದೆ ಅಂತ. ಇನ್ನೊಂದು ಚಾಲೆಂಜ್, ನಾನು ಯಾರ ಕ್ಯಾಮ್ರಾಮ್ಯಾನ್ ನಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ದ ಅವನ ಜೊತೆ ಕೆಲಸ ಮಾಡಬೇಕು ಅಂತ ಗುರುತೋಗ್ಬೇಕು. ಅವ್ರು ಫೋನ್ ಮಾಡಿದ್ರು, ಅದಂತೂ ಯಾರೋ ಒಳ್ಳೆ ಕ್ಯಾಮ್ರಾಮ್ಯಾನ್ ಇದ್ರೆ ಹೇಳು ಅಂತ. ನಾನೇನು ಮಾಡಲಿ, ತಗೊಳ್ಳಿ ಸರುಣ ಅಂತ ನಂಬರ್ ಕೊಟ್ಬಿಟ್ಟೆ. ಅವನು ಸರು ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್, ಆ್ಯಂಡ್ ಅವನ ಜೊತೆ ನಾನು ತುಂಬ ಪ್ರಾಜೆಕ್ಟ್ ಮಾಡಿದ್ದೀನಿ. ಸೊ ಇವ್ರು ಕೇಳೋದಲ್ಲ ಅಂತ ಹಿಂಗೆ ಕೊಟ್ಬಿಟ್ಟೆ ಅವ್ರಿಗೆ. ಯಾರನ್ನಪ್ಪ ಹೇಳ್ಕೊಂಬರೋದು ಅಂತ ಇದ್ದಾಗ ನನ್ನ ಹೆಂಡತಿ ಸುಮಾ ಮತ್ತೆ ನನ್ನ ಮಗ ಇನ್ನೊಂದು ಶಾರ್ಟ್ ಫಿಲ್ಮ್ನಲ್ಲಿ ಮಾಡಿದ್ರು. ಆಗ ದೇವರ್ ಸ್ಕೂಲ್ ಕಿಡ್ಸ್, ದ ಗೈಸ್ ಹೂ ವರ್ಕ್ ಇನ್ ಮೈ ಫಿಲ್ಮ್ ವೇರ್ ಸ್ಕೂಲ್ ಕಿಡ್ಸ್ 2 years ago. ನಾವು ದೇವರ್ ಇನ್ ಕಾಲೇಜ್. ಅವರು ಒಂದು ಪಾರ್ಕ್ ಶಾರ್ಟ್ ಫಿಲ್ಮ್ ಮಾಡಿದ್ರು, ನನಗೆ ತುಂಬ ಇಷ್ಟ ಆಯಿತು. ನಾನು ಐ ಅಪ್ರೋಚ್ ಹಿಮ್. ದಟ್ ಗೈ ವಾಸ್ ಸ್ಟಡಿಂಗ್ ಇನ್ ಹಾಸ್ಟೆಲ್, ಹಿ ಸ್ಟಡಿಂಗ್ ಇನ್ ಹಾಸ್ಟೆಲ್, ಇನ್ UT ಹಾಸ್ಟೆಲ್. ಅವನು ಬರೋಕ್ಕಾಗಲ್ಲ ಸರ್, ನಾನು ಬೇಕಾದ್ರೆ ಇನ್ನಿಬ್ಬರನ್ನ ಕಳಿಸ್ತೀನಿ ಅಂತ. He sent 2 more people. So those 2 kids came to my house and ಈ ಚೇಂಜಸ್ ಎಲ್ಲ ಮಾಡಿದ್ವಿ. ರಾಜುವಿನ ಕ್ಯಾರೆಕ್ಟರ್ ಚೇಂಜ್ ಮಾಡಿದ್ವಿ, ಮನಸ್ಸಾಕ್ಷಿ ತೆಗೆದುಬಿಟ್ಟು ಮಗು ತಗೊಂಡ್ಬಂದ್ವಿ. ಬಿಂದು ಅನ್ನೋ ಕ್ಯಾರೆಕ್ಟರ್ಗೆ ನಾನು 3-4 ಜನನ ಕೇಳಿದೆ. ಅವರು ಸ್ವಲ್ಪ ಒಂಥರ ನೆಗೆಟಿವ್ ಶೇಡ್ ಇದೆಯಲ್ವಾ, ನಾನು ಬೇಡ, ನಾನು ಮಾಡಲ್ಲ ಅಂತ ಹೇಳಿದ್ರು. 3-4 ಜನ ಹೇಳಿದ್ರು. ಸರಿ, ನಾನು ಯಾವ ಬಿಂದು ಮೈಂಡಲ್ಲಿ ಇಟ್ಕೊಂಡಿದ್ದೋ ಅದು ನೀವು ತಗೊಂಡ್ವಿ. ಸರಿನಾ? ಈ ಗುರು ಇಷ್ಟು ಗುರುಗಾದ ಗೊತ್ತಿರಲಿಲ್ಲ. ನಟರಾಜರೇ, ನೋಡೋಕ್ಕೆ ಬಹಳ ಸಿಂಪಲ್ ಆಗಿ ಕಾಣಿಸ್ತಾರೆ ಆಸಾಮಿ. ನಾನು ಆಮೇಲೆ ಹೇಳೋಣ ಅನ್ಕೊಂಡೆ, ಈಗ ಹೇಳ್ಬಿಡ್ಬೇಕು, ಮರ್ಯಾದೆ ಉಳಿಯಲ್ಲ. ನೀವು ಯಾರು ಕ್ರೆಡಿಟ್ ಕಾರ್ಡ್ ಅಲ್ಲಿ ಗಮನಿಸಿದ್ರೆ ಕೊನೆಯಲ್ಲಿ RJ ನನ್ನ ಹೆಸರು ಹಾಕಿದ್ದೀನಿ ನಾನು. ಯಾಕೆ ಅಂತ ಈಗ ಗೊತ್ತಾಗಿದೆ ಎಲ್ಲ. ನಾಟಕ ಮಾಡಿದ್ದೆ. ಅದರಲ್ಲಿ ಗೌರಿ ಅವರು ತುಂಬ ಒಳ್ಳೆ ಪಾತ್ರ, ಚಿಕ್ಕ ಪಾತ್ರ ಮಾಡಿದ್ರು. ಬಟ್ ಶಿ ವಾಸ್ ವೆರಿ ಹರ್ ಸ್ಟೇಜ್ ಪ್ರೆಸೆನ್ಸ್ ವಾಸ್ ವೆರಿ ಗುಡ್. ಐ ಥಾಟ್ ಓಕೆ, ನಾನು ಫೋನ್ ಮಾಡಿ ಹೇಳಿದ್ರೆ ಇವರು ನೋ ಅನ್ನಲ್ಲ, ಈ ನೆಗೆಟಿವ್ ಶೇಡ್ ಇದ್ರು ನೋ ಅನ್ನಲ್ಲ ಅನ್ನೋ ನಂಬಿಕೆ ನನಗಿತ್ತು. ಅವ್ರು ಫೋನ್ ಮಾಡಿ ಹೇಳಿದೆ, ಗೌರಿ ಅವರೇ ಮಾಡ್ತೀರಾ ಅಂತ ಹೇಳಿದೆ. ಆಯಿತು, ನಾನು ಮಾಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ನಾನು ಮಾಡ್ತೀನಿ ಅಂತ ನಂಬಿಕೆ ನಿಮಗೆ ಇದೆಯಾ ಅನ್ನಂತವ್ರೆ ಅಂತ ಕೇಳಿದ್ರು. ಇಲ್ಲ, ಮಾಡ್ಬೋದು, ತುಂಬ ಗ್ಲಾಮರಸ್ ರೋಲು. ದ ವೇ ಹೌ ಐ ಥಾಟ್ ಥ್ರೂ ಇಸ್ ಐ ವಿಲ್ ನಾಟ್ ಇವನ್ ಶೋ ಯು ಟಿಲ್ ದ ಎಂಡ್ ಆಫ್ ದ ಫಿಲ್ಮ್, ಆಮೇಲೆ ತೋರಿಸ್ತೀನಿ ಅಂದಾಗ ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ವಿ. ಸೊ ಇಷ್ಟೆಲ್ಲ ಚೇಂಜಸ್ ಮಾಡಬೇಕು. ಇನ್ನೊಂದು ಸ್ವಾರಸ್ಯಕರವಾದ ವಿಷಯ, ಒಂದು ನಿಮಿಷ ಸರ್, ಅದೇ 2 ಕಾನ್ಸ್ಟೇಬಲ್ಸ್ ರೋಲ್ ಅಲ್ವಾ, ಅದು ಅದಿತ್ತು. ಸರಿ, ಅದನ್ನು ಯೋಚನೆ ಮಾಡಿದೆ. ನಿತೀಶ್ ಸರ್ ಡಿಸ್ಕಸ್ ಮಾಡಿದಾಗ ಅವರು, ಅದನ್ನು ನೀವು ಯಾಕೆ ಅದನ್ನ ಆ ಹುಡುಗನ ಅಣ್ಣನ ಪಾತ್ರ ಯಾಕೆ ತರಬಾರ್ದು ಅಂತ ಒಂದು ತಗೊಂಡ್ಬಂದ್ರು. ಸರಿ, ಇನಿಷಿಯಲಿ ನಿತೀಶ್ ವಾಸ್ ಸಪೋಸ್ ಟು ಪ್ಲೇ ಮೈ ರೋಲ್, ದ ಒನ್ ದಟ್ ಐ ಡಿಡ್, ಆ್ಯಂಡ್ ಐ ವಾಸ್ ಸಪೋಸ್ ಟು ಪ್ಲೇ ಸುನೀಲ್ಸ್ ರೋಲ್. ಬಿಕಾಸ್ ನಿತೀಶ್ ಇಷ್ಟಿರ್ತಾರೆ, ನಾನು ಇಷ್ಟಿರ್ತೀನಿ, ಬಿಂದು ಇಷ್ಟಿರ್ತಾರೆ. ಸೊ ಅದು ಆರ್ಡರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಮೈಂಡಲ್ಲಿ ಇಟ್ಕೊಂಡಿದ್ದೆ. ಎಲ್ಲ ಚೇಂಜಸ್ ಮಾಡಿ ಕೊನೆ ಲಾಸ್ಟ್ ಮೂಮೆಂಟ್ವರೆಗೂ ನಾವು ಯಾವ್ದು ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. ಕೊನೆಗೆ ಇದೆಲ್ಲ ಚೇಂಜ್ ಆಗಿ ನೋ ದಿಸ್ ಇಸ್ ಹೌ ವಿ ಆರ್ ಸಪೋಸ್ ಟು ಡೂ ಅಂತ ಮಾಡಿ ಟಕ ಮಾಡ್ಬೋದು. ಅಲ್ಲಿ ಈಗ ನೀವು ಹೇಳಿದ್ರಿ ಅದೆಲ್ಲ ತುಂಬ ಇನ್ನರ್ ಥಾಟ್ಸ್ ಇದೆ. ಯಾರೋ ಒಬ್ಬ ಹುಡುಗಿನ ಬ್ಯಾಗನ್ನು ನೋಡಿ, ಬ್ಯಾಗೇ ಎಷ್ಟು ಚೆನ್ನಾಗಿದೆ, ಈ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲಿ ನಿಮ್ಮ ಮಗನ್ನೇ ಹುಡುಗ, ಇಲ್ಲಿ ಔಚಿತ್ಯದ ಒಂದು ಚಾಲೆಂಜ್ ಬರುತ್ತೆ. ಏನು ಹೇಳ್ಬೋದು, ಏನು ಹೇಳ್ಬೋದು, ನೀವೇ ಆಗಿದೆ ಇನ್ನರ್ ಥಾಟ್ ಏನು ಬೇಕಾದರೂ ನಾವು ಇದು ಹೇಗೆ ಮಾಡಿ. ಕರೆಕ್ಟ್. ಸೊ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ನಾನು ಇನಿಷಿಯಲಿ ನನ್ನ ಮನಸ್ಸಾಕ್ಷಿ ನಾನು ಆ ಮಾತುಕತೆ ಇದ್ದಿದ್ರೆ ನೀವು ಹೇಳಿದಂಗೆ ಏನು ಬೇಕಾದ್ರೂ ಮಾತಾಡ್ಬೋದು. ನನ್ನ the relationship that I share with my son, I am very proud to say that it is more like friends, even though he's in 6th grade, right? He calls me bra, and I call him bra. ಆ ಲೆವೆಲಲ್ಲಿ ಇದ್ದೀವಿ ನಾವು. ಅವನು ಕೂಡ ಬ್ರಾ, ವಾಟ್ಸ್ ದಿಸ್ ಬ್ರಾ ಅಂತಾನೆ. ಅವನು ಮತ್ತೆ ನನ್ನ ಮಗಳು. ಸರಿ, ಐ ಥಾಟ್ ಓಕೆ, ಐ ಕ್ಯಾನ್ ಟೇಕ್ ದಟ್ ಲಿಬರ್ಟಿ ವಿತ್ ಹಿಮ್. ಆ್ಯಂಡ್ ಆಸ್ ಅ ಸಿಂಗಲ್ ಪೇರೆಂಟ್, ಈಗ ನಾವು ಈ ಹಿಂದೆ ಪಿಜ್ಜಾ ಮಾಡಿದಾಗ ಐ ಮೇಡ್ ಮೈ ವೈಫ್ ಅ ಸಿಂಗಲ್ ಮದರ್. ಸೊ ಹಿ ಈಸ್ ಆಲ್ರೆಡಿ ಯೂಸ್ ಟು ದಟ್ ಕೈಂಡ್ ಆಫ್ ಈಕ್ವೇಷನ್. ಸೊ ಇಟ್ ವಾಸ್ ಈಸಿ ಫಾರ್ ಮೀ.
ನಿಮಗೆ ಮೀ ಪರ್ಫೆಕ್ಷನ್, ಅವ್ರಿಗೆ ಪರ್ಫೆಕ್ಟ್ ಆಗಿ ಬರೋವರೆಗೂ ಲೈಟಿಂಗು. ನನ್ನ ಮನೆ ಎಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ಟ. ನನಗೆ ಈ ಲೈಟ್ ಸರಿ ಬರ್ತಾ ಇಲ್ಲ, ಇಲ್ಲಿ ನನಗೆ ಕವರ್ ಬೇಕು, ಕಂಪ್ಲೀಟ್ಲಿ ಚೇಂಜ್ ಮಾಡಿ ಅದು ಪರ್ಫೆಕ್ಟ್ ಲೈಟಿಂಗ್ ಬರೋವರೆಗೂ ಅವ್ನು ಮುಂದೆ ಹೋಗಲ್ಲ. ಅದೇ 3 ದಿನ ಶೂಟ್ ಮಾಡಿದ್ವಿ, ಅದು ನನಗೆ 3 ವರ್ಷ ಹತ್ರ ಅನಿಸ್ತು. ಯಪ್ಪ ಇವರು ಪರ್ಫೆಕ್ಷನ್. ಐ ಮೀನ್ ನಾವು ನಮ್ಮ ಅರ್ಲಿಯರ್ ಶಾರ್ಟ್ ಫಿಲ್ಮ್ಸ್ಗೆ ಟಕ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಥ್ಯಾಂಕ್ ಯು. ಅಂದರೆ ಸೊ ನಾ ಈಗ ಹೇಳ್ದಂಗೆ ನಾನು ಈ ಚಿತ್ರ ಮಾಡೋ ಐಡಿಯಾನೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಎಲ್ಲ ಲಾಸ್ಟ್ ಮಿನಿಟ್ವರೆಗೂ ಪುಷ್ ಆಯಿತು. ಸೊ ಸಮಯ ಅನ್ನೋದೊಂದು ತುಂಬ ಕ್ರಂಚ್ ಆಯಿತು. ನಾನು ಕೆಲಸ ಮಾಡಿದ್ದ ಇಬ್ಬರು ಅಂದರೆ ನನ್ನ ಫಸ್ಟ್ ಸಿನಿಮಾಟೋಗ್ರಾಫರ್ ಇಸ್ ನೇಮ್ ಇಸ್ ಆಲ್ಫ್ರೆಡೋ ಕಾರ್ಮೆರಾ ಜೂನಿಯರ್ ಅಂತ. ದಿಸ್ ಇಸ್ ದ ಫಸ್ಟ್ ಟೈಮ್ ಐಮ್ ವರ್ಕಿಂಗ್ ವಿತ್ ಹಿಮ್. ಅವನು ಮಾತು ಜಾಸ್ತಿ ಆಡಲ್ಲ ಸರ್. ಆ್ಯಂಡ್ ನಾನು ಏನೇ ಹೇಳಿದ್ರು ಅವ್ನ ರಿಯಾಕ್ಷನ್ ಅಂದರೆ ಮೌನವಾಗಿರುತ್ತೆ. ಅರ್ಥ ಆಯ್ತಾ ಅರ್ಥ ಆಗಿಲ್ವಾ, ಯಾಕೆಂದ್ರೆ ನಾವು ಈಸ್ ಅನ್ ಅಮೇರಿಕನ್ ಟೈಪ್, ನಾವು ಇಂಡಿಯನ್ ಬೇಸ್ ಸಿನಿಮಾ ಮಾಡೋರು. ನಮ್ಮ ಸಿನಿಮಾನಲ್ಲಿ ಹಾಡುಗಳು ಜಾಸ್ತಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ, ಕಾಮಿಡಿ ಅಂದರೆ ಎಕ್ಸ್ಪ್ರೆಷನ್ಸ್ ಜಾಸ್ತಿ, ಎಲ್ಲ ಬೋಲ್ಡ್ ಆಗಿರುತ್ತೆ, ಎಲ್ಲ ಲೌಡ್ ಆಗಿರುತ್ತೆ. ಅವರು ಅಮೇರಿಕನ್ಸು, ಅವರ ಸಿನಿಮಾನಲ್ಲಿ ಎಲ್ಲ ಟೈಟ್ ಶಾರ್ಟ್ಸು, ತುಂಬ ಇದು ಕ್ಲೋಸಪ್ ಶಾರ್ಟ್ಸು, ಆ್ಯಂಡ್ ಈಸ್ ಅ ವೆರಿ ಸೀರಿಯಸ್ ಗೈ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಇಲ್ವೇನೋ ಅಂತ ಕೇಳಿದ್ರು ಅವನು ಇಷ್ಟೇ ಅವನ ರಿಯಾಕ್ಷನ್. ಬಟ್ ಈಸ್ ಅನ್ ಎಕ್ಸಲೆಂಟ್ ಕ್ರಿಯೇಟರ್, ಈಸ್ ಅನ್ ಎಕ್ಸಲೆಂಟ್ ಕ್ರಿಯೇಟರ್. ನನ್ನ ಕೈಗೆ ಫೈನಲ್ ಸಿನಿಮಾ ಎಲ್ಲ ಎಡಿಟ್ ಆಗಿ ಕಟ್ಟಾಗಿ ಬಂದಿದ್ದು ಶನಿವಾರ ಬೆಳಗ್ಗೆ 2 ಗಂಟೆ. ಶನಿವಾರ ಬೆಳಗ್ಗೆ ನಾನು ಇಲ್ಲಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಕಂಪ್ಲೀಟ್ LED ಸೆಟಪ್ ಮಾಡಿ ಮನೆಗೆ 2 ಗಂಟೆಗೆ ಹೋಗ್ತಾ ಇದ್ದೀನಿ. ಹೋಗಿ ಒಂದು 5 ನಿಮಿಷಕ್ಕೆ ಅವನು ಪೆನ್ ಡ್ರೈವ್ ತಂದ್ಕೊಟ್ಟ ನನಗೆ. 2 ಗಂಟೆಗೆ ಅವನು ತಂದ್ಕೊಟ್ಟ. ಹಿ ವಾಸ್ ವರ್ಕಿಂಗ್ ಥ್ರೂ ದ ಡೇ. ಈ ಗಾಟ್ ಬರುತ್ತಾ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಸಿಕ್ಕಾಪಡೆ ಬೆಳಿಸ್ಬಿಡ್ತು. ಆನ್ ಟೈಮ್ ಸಿಗುತ್ತೆ, ಯಾಕಂದ್ರೆ ನಾಳೆ ಸಾಯಂಕಾಲ ನಾನು ಪ್ರೆಸೆಂಟ್ ಮಾಡಬೇಕು ಅದನ್ನು. ಒಂದು ರಫ್ ಕಟ್ ನಾನು ಸರ್ಗೆಲ್ಲ ಕಳಿಸಿದ್ದೆ, ಅದರಿಂದ ಇನ್ನೊಂದು ಡೈರೆಕ್ಟರ್ಸ್ ಕಟ್ ಅಂತ ಅದನ್ನೆಲ್ಲ ಕಳಿಸಿದ್ದೆ. ಅದನ್ನು ಫೈನ್ ಟ್ಯೂನ್ ಮಾಡಿ ಸಿಕ್ಕಾಪಡೆ ಚೇಂಜಸ್ ಮಾಡಿ ಬರುತ್ತಾ ಬರಲ್ವಾ ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿತ್ತು. ಬಟ್ ಈ ಹೆಲ್ಪ್ ಮೀ ಅ ಲಾಟ್. 2ನೇ ವಿಷಯ ನನ್ನ ಮಗ. ಲಾಸ್ಟ್ ಸೀನಲ್ಲಿ ಅವನು ರೋಲಿಂಗ್ ಆನ್ ದ ಫ್ಲೋರ್ ಲಾಫಿಂಗ್ ಅಂತ ಅವನಿಗೆ ಹೇಳಿದ್ದೆ. ಅವನು ಅದನ್ನು ಅಟ್ಲೀಸ್ಟ್ ಒಂದು 10 ಟೇಕ್ ಮಾಡಿರ್ತಾನೆ ಸರ್. 10 ಟೇಕ್. ನಾನು ಅವನು ಗೊತ್ತು ಏನು ಮಾಡಬೇಕು ಅಂತ. ಕೊನೆಗೆ ನಾನು ಯೂಸ್ ಮಾಡಿದ್ದು ಅವ್ನು ಫಸ್ಟ್ ಟೇಕೆ ಯೂಸ್ ಮಾಡಿದ್ದೆ. ಅದಾದಮೇಲೆ ಅವ್ನು ಮಾಡಿದ 9 ಟೇಕ್ಸು ಅವನು ಒಂಥರ ಈ ವೆಂಟ್ ಇನ್ ಟು ಡಿಫ್ರೆಂಟ್ ಚಾಲೆಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತಿದೆ. ವಾಟ್ ಇಸ್ ಡ್ಯಾಡ್ ವಾಂಟಿಂಗ್ ಫ್ರಮ್ ಮೀ ಅಂತ ಹೋಗಿ ಅವ್ನ ತಾಯಿನ ಕೇಳ. ಸೊ ಅವನ ಹತ್ರ ಈ ಮಕ್ಕಳ ಜೊತೆ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟಕರವಾದ ಒಂದು ಎಕ್ಸ್ಪೀರಿಯನ್ಸ್. ಬಟ್ ಇಟ್